ನಮಸ್ಕಾರ. ನಾನು ನಿಮ್ಮ ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ಆಶ್ಚರ್ಯ ಆಗ್ಬೋದು ನಿಮಗೆ, ದಿಢೀರಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಬಹು ನಿರೀಕ್ಷಿತ ಚಿತ್ರ, ನಾಳೆ ಬಿಡುಗಡೆ ಆಗ್ತಾ ಇರೋ ರಣ ಚಿತ್ರದ ವಿಶೇಷ ಕಾರ್ಯಕ್ರಮ ರಣರಾಜ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಸ್ವಾಗತ. ನಮಸ್ಕಾರ ಸ್ವಾಮಿ. ಈಗಷ್ಟೇ 60ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೊಂಡು ತುಂಬ ದೊಡ್ಡ ದಾಖಲೆ ನಿರ್ಮಾಣ ಮಾಡಿದ್ದೀರಿ. ನಾನು ಮಾಡಿದ್ದಲ್ಲ, ನನ್ನನ್ನು ಕಂಡು ಇಷ್ಟಪಡೋರು, ಹಿತೈಷಿಗಳು, ವಿಶ್ವಾಸದಲ್ಲಿರೋರು ಎಲ್ಲರ ದಾಖಲೆ, ನಂದಲ್ಲ. ಇಲ್ಲ, ನಾವು ಇಡೀ ಚಿತ್ರೋದ್ಯಮದ ದಾಖಲೆ. ಇಲ್ಲ, ನಾವು ಯಾರು ಕಂಡು ಕೇಳರಿಯೋದಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ, ಅದ್ಭುತವಾದ ನಿಮಗೆ ಸ್ವಾಗತ, ಆಮೇಲೆ ಅದ್ಭುತವಾದ ಅಭಿನಂದನೆಗಳು ಎಲ್ಲರೂ ಅರ್ಪಿಸಿದ್ದಾರೆ. ಅದಕ್ಕೆ ನೀವು ಅರ್ಹರು ಅಂತ ಎಲ್ಲರೂ ಹೇಳ್ತಿದ್ದಾರೆ, ನಾವು ಅಷ್ಟೇ. ನೀವು ನಿಮ್ಮ ಜನ್ಮ ದಿನಾಚರಣೆಯ ನಂತರ ಮೊಟ್ಟ ಮೊದಲನೇ ಸಲ ನಿಮ್ಮ ಅಭಿನಯದ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ, ರಣ. ಎಸ್, ಅದ್ರ ಬಗ್ಗೆ ಮಾತಾಡೋದು ಸಂತೋಷ. ನಮ್ಮ ಹುಟ್ಟುಹಬ್ಬದ ಬಿಡಿ, ರಣದ ಬಗ್ಗೆ ಮಾತಾಡಿ. ಆ ರಣ ಚಿತ್ರ ಮಾಡಬೇಕಾದ್ರೆ ಎಲ್ಲ ಯುವಕರು, ಯಂಗ್ಸ್ಟರ್ಸ್, ಅವ್ರಿಗೆಲ್ಲ ಏನೋ ಬೇರೆ ಥರ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂದಿಲಿ ಮಾತಾಡಬೇಕು, ನಾವು ಇದ್ರ ಬೇಸ್ ಮಾಡಿದ್ದೀವಿ, ಅದ್ರ ಹಿಂದಿ ಮಾತಾಡಬೇಕು, ಬರಬೇಕು. ಎಲ್ಲದಕ್ಕಿಂತ ನಾನು ಮಾಡಿದ್ದು ನಮ್ಮ ಯಂಗ್ಸ್ಟರ್ ಇವನು ಪಂಕಜ್ಗೋಸ್ಕರ ಮಾಡಿದೆ ಪಿಕ್ಚರು. ಬಟ್ ಆ ಹುಡುಗರಿಗೆಲ್ಲ ತುಂಬ ಆಸಕ್ತಿ ಇದೆ, ಹೊಸ ಥರ ಮಾಡಬೇಕು ಅಂತ ತಂಡದವರೆಲ್ಲ, ಶಿವಾನಂದ್ ಪ್ರೊಡ್ಯೂಸರ್ ಇರ್ಬೋದು, ಶ್ರೀನಿವಾಸ್ ಡೈರೆಕ್ಟರ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟ್ರು ಲಕ್ಷ್ಮಣ್ ಇರ್ಬೋದು, ಅವರಿಗೆಲ್ಲ ನನ್ನನ್ನು ಡಿಫ್ರೆಂಟಾಗಿ ತೋರಿಸ್ಬೇಕು ಅಂತ. ಏನು ಡಿಫ್ರೆಂಟಾಗಿ ತೋರಿಸಿದ್ರು ಅಂಬರೀಷೇ. ಬಟ್ ಅದರಲ್ಲಿ ಈ ಹುಡುಗ ತುಂಬ ಉತ್ತಮ ರೀತಿಯಲ್ಲಿ ಅದು ಆ್ಯಂಟಿ ಇರೋ ಥರ ಬರುತ್ತೆ ಅದರಲ್ಲಿ. ಆದರೂ ಆ ಕಥೆನ ನಿರೂಪಣೆ ಚೆನ್ನಾಗಿ ಮಾಡಿರ್ತಾರೆ ಅನ್ನೋದು ಒಂದು ವಿಶ್ವಾಸ ನನಗಿದೆ. ಕರ್ನಾಟಕ ಜನತೆಗೆ ರಣ ಪಿಕ್ಚರ್ ರಣವಾಗಿ ನಿಮ್ಮ ಮನಸ್ಸಲ್ಲಿ ಉಳಿಲಿ ಅಂತ ನಮ್ಮ ಆಸೆ. ಇಡೀ ಚಿತ್ರತಂಡ ತುಂಬ ಅಂದರೆ ಹೊಸತನದಿಂದ ಕೂಡಿರ್ತಕ್ಕಂಥ ತಂಡ, ಇಡೀ ತಂಡ. ನಿಮ್ಮನ್ನು ನೋಡಿದ್ರೆ ಸಾಧಾರಣವಾಗಿ ಎಲ್ಲರೂ ಹೆದರ್ಕೋತಾರೆ. ಅವ್ರಗಳ ಜೊತೆಯಲ್ಲಿ ನೀವು ಕೆಲಸ ಮಾಡುವಾಗ ನಿಮ್ಮ ಅನುಭವ ಅಂದರೆ ಅವರು ಹೆದರ್ಕೋತಾ ಇದ್ದೀರಾ ನಿಮ್ಗೆ ಹೇಳ್ಕೊಡುವಾಗ, ಅಥವಾ ಅವ್ರು ಏನೇನೋ ಕನಸುಗಳು ಇಟ್ಕೊಂಡು ಬಂದಿರ್ತಾರೆ? ಅದಕ್ಕೆ ಅಡಚಣೆ ಮಾಡಲೇ ಇಲ್ಲ ನಾನು. ನೀವು ಹೆಂಗೆ ಹೇಳ್ತೀನಿ ಹಂಗೆ. ನಾನು ಚಿಕ್ಕ ಮಗುವಿನ ಥರ ಹೋಗಿ ಅಲ್ಲಿ ಪಾತ್ರ ಮಾಡಿದೆ. ಅಲ್ಲ, ಅದು ಗೊತ್ತಿದೆ, ನನಗೆ ಗೊತ್ತಿದೆ ಅದು. ಆದರೆ ಏನಾಗುತ್ತೆ, ಹೊಸಬರಿಗೆ ನಿಮ್ಮನ್ನು ನೋಡ್ತಿದ್ದಾಗ ಭಯ ಆಗುತ್ತೆ. ಆ ಭಯದಲ್ಲಿ ಏನಾದ್ರು ಮರ್ತ್ಗಿರ್ತ್ಬಿಟ್ರೆ ಅವರು ಹಿಂಗೆ ಹೇಳೋದನ್ನ? ಇಲ್ಲ, ಹಿಂಗೆ ಬೇಕು ಸರ್, ಇದೇ ಬೇಕು ಸರ್, ಇದೇ ನಮ್ಮ ಶಾರ್ಟು, ಇದೇ ನಮ್ಮದು, ಆಯ್ತಪ್ಪ, ತೊಂದರೆ ಇಲ್ಲ. ನಾನು ಏನೂ ಒಂದು ಚೂರು ಕ್ವಶನ್ ಮಾಡಿದೆ. ನಾನು ಚಿತ್ರಕ್ಕೆ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಕ್ವಶನ್ಸ್ ಇರುತ್ತೆ. ಒಪ್ಕೊಂಡಾಗಿ ಸೆಟ್ಗೆ ಏರಿದ ಮೇಲೆ ನನ್ನ ಕ್ವಶನ್ ಇಲ್ಲ. ಡೈರೆಕ್ಟರ್ ಈಸ್ ದ ಸುಪ್ರೀಮೋ. ಬಟ್ ನಾವು ಎಲ್ಲೋ ಕ್ಲಿಪ್ಪಿಂಗ್ಸಲ್ಲಿ ನೋಡಿದಾಗ ನೀವು ಒಂದೆರಡು ಸಂಭಾಷಣೆ ಹಿಂದಿಯಲ್ಲಿ ಮಾತಾಡ್ತಾ ಇದ್ರಿ. ಅದು ಬಾಂಬೆ ಬೇಸ್ಡ್ ಅಂತ ಪಿಕ್ಚರ್ ಅದು. ಅಲ್ಲಿ ಬಾಂಬೆ ಬೇಸ್ಡ್ ಅಂಡರ್ವರ್ಲ್ಡ್ನವರು ಅದು ಇದಕ್ಕೆಲ್ಲ ಬರಬೇಕಾದ್ರೆ ಆ ಸಂಭಾಷಣೆ ಹಿಂದಿಲೇ ಮಾಡಬೇಕು. ಅದಕ್ಕೋಸ್ಕರ ಹಿಂದಿಲೇ ಮಾತಾಡ್ತಿದ್ದಾರೆ. ನನ್ನ ಹಿಂದಿ ಅರ್ಥ ಆಗೋರಿಗೆ ಹಿಂಗಾಗುತ್ತೋ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಒಟ್ಟಿನಲ್ಲಿ ಅವರ ತಂಡ ನೋಡಿದಾಗ ನನಗೆ ಅನಿಸಿದ್ದು ಇಷ್ಟೇ, ಈ ಚಿತ್ರ ಅವ್ರು ಏನು ಅಂದ್ಕೊಂಡಿದ್ರು, ಅವ್ರ ಕಲ್ಪನೆ ಏನಿತ್ತು, ಅದೇ ರೀತಿಲಿ ಚಿತ್ರೀಕರಣನೂ ಮಾಡಿದ್ರು, ಆ ಚಿತ್ರನೂ ಅದೇ ರೀತಿ ರೂಪಿಸ್ಕೊಂಡಿದೆ ಅಂತ ನನ್ನ ಅನಿಸಿಕೆ ಅಷ್ಟೆ. ಪಂಕಜ್, ದಿನ ಅಂಕಲ್ ಜೊತೆ ನಾನೇ ಹೇಳ್ತೀನಿ. ಈಗ ಅಂಬರೀಷ್ ಅಂಕಲ್ ಹೇಳಿದೆ ಈಗ ತಾನೆ, ಡೈರೆಕ್ಟ್ರಿಗೆ ಸುಪ್ರೀಮ್ ಅಂತ. ಅಂಬರೀಷ್ ಅಂಕಲ್ ಬರೋದಕ್ಕಿಂತ ಮುಂಚೆ ನಾನಿದ್ದೆ ಸ್ಪಾಟಲ್ಲಿ. ಲಕ್ಷ್ಮಣ್ ಅವರು, ಶ್ರೀನಿವಾಸ್ ಡೈರೆಕ್ಟ್ರ್ ಬಂದರು, ಕೂತ್ಕೊಂಡ್ರು. ಅಂಬರೀಷನ ಬಗ್ಗೆ ಸ್ವಲ್ಪ ಹೇಳಿ ನನಗೆ. ಯಾಕೆ ಇಲ್ಲ, ಅವ್ರು ನೋಡಿದ್ರೆ ನನಗೆ ಯಾಕೂ ರೋಮಗಳು ಎದ್ದು ನಿಂತ್ಕೊಂಡ್ಬಿಡ್ತವೆ. ನನ್ನ ಸೀನ್ ನರೇಟ್ ಮಾಡು ಅಂದರೆ ಹಿಂದಿನ ಸೀನಾರ ಹೇಳ್ತಾ ಇರ್ತೀನಿ, ಭಯ. ನನಗೇನು ಅಂಕಲ್ ಗೊತ್ತು, ನನಗೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಅಂಬರೀಷ್ ಅಂಕಲ್. ಇಲ್ಲ, ವೀರ ಪರಂಪರೆ ಮಾಡೋ ನೀವು ಜೊತೆಲಿ ಇದ್ದಾರಲ್ಲ, ಸ್ವಲ್ಪ ಹೇಳಿ ಅಂತ.
ಅಯ್ಯೋ ಏನಿಲ್ಲ ಅಂತ ಕರೆಕ್ಟಾಗಿ ಅವ್ರ ಗಾಡಿ ಬಂದು ಲ್ಯಾಂಡ್ ಆಯಿತು. ಗಾಡಿ ನೋಡಿ ನೋಡೋಸಲು ಇವ್ರಿಬ್ರು ಇಲ್ವೇ ಇಲ್ಲ ಅಲ್ಲಿ. ಅದೊಂದು ಜ್ಞಾಪಕ ಇದೆ. ಎಲ್ಲ ಹೋದ್ರು ಆಮೇಲೆ ಹೊಡೋದು ಅಂಬರೀಷ್ ಅಂಕಲ್ ಬಂದಳ, ಅವ್ರು ಮಾತಾಡ್ಸಕ್ಕೆ ಹಂಗೆ ಹೊರಟೋದ್ರು. 1 hour ಶೂಟಿಂಗೇ ನಿಲ್ಲಿಸ್ಬಿಟ್ಟಿದ್ರು ಅವ್ರು ರೆಡಿಯಾಗಿ ಬರೋ ತನಕ ಅಂಬರೀಷ್ ಅಂಕಲ್. ಪಿಕ್ಚರ್ಲಿ ನನಗೂ ಅಂಬರೀಷ್ ಅಂಕಲ್ಗೂ 2 ಸೀನ್ ಇಂಟ್ರಾಕ್ಷನ್ ಬರುತ್ತೆ, ಬಟ್ ಡೈಲಾಗ್ಸ್ ಇಲ್ಲ, ಲೈಕ್ ದಿಸ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಇಲ್ಲಿ ಭಾಳ ಸಿಂಗ್ಲರ್ ಮಾತಾಡ್ತಾನೆ ನಿಮ್ಮ ಜೊತೆ, ನೀವು ಆ್ಯಂಕರ್ ಅಂತ ಗೊತ್ತಿಲ್ಲ ನನಗೆ. ನೀ ಅಪ್ಪ ಅಂತ ತಿಳ್ಕೊಂಡು ಮಾತಾಡ್ತಿದ್ಯಾ. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ರಣರಾಜ್ಯ ಕಾರ್ಯಕ್ರಮ ಮುಂದುವರಿಯಲಿದೆ.